ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾನು ಮತ್ತು ನಮ್ಮವ್ರು ಚೆನ್ನಾಗಿದ್ದಾರೆ, ನೀವು ಮತ್ತು ನಿಮ್ಮವರೆಲ್ಲ ಹೇಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ಬಿಗ್ ಬಾಸ್. ಸೊ ಬಿಗ್ ಬಾಸಲ್ಲಿ ಮಾತಾಡೋಕ್ಕೆ ಏನು ಅಂತ ಹೇಳೋದಾದರೆ, ಭವ್ಯ ಅವರು ಮಾಡಿದ ತಪ್ಪಿಗೆ ಜೈಲಿಗೆ ಹೋಗಿದ್ದಾರೆ. ಅಂದರೆ ಎಪಿಸೋಡ್ ಸ್ಟಾರ್ಟ್ ಆದಾಗನೇ ಭವ್ಯ ಅವರು ಸಾರಿ ಕೇಳಿದರು. ಸೊ ಫೀಲ್ ಆಯಿತು, ಯಾಕಂದರೆ ಅವರು ಆನೆಸ್ಟಾಗಿ ಸಾರಿ ಕೇಳಿದರು. ಬಟ್ ಇಲ್ಲಿ ರಜತ್ ಅವರು ಹೇಳಿದ ಮಾತನ್ನು ಒಪ್ಕೊಳ್ತೇನೆ ನಾನು. ಸೊ ನಾನು ಎಷ್ಟೋ ಸರಿ ಹೇಳಿದ್ದೆ ಈ ಮಾತನ್ನು. ತುಂಬ ಜನ ನನಗೆ ಒಪ್ಪೋಸ್ ಮಾಡಿದ್ರಿ. ಅಂದರೆ ಭವ್ಯ ಆ ಥರ ಆಡಲ್ಲ, ಈ ಥರ ಆಡಲ್ಲ, ಅವರು ಹಾನೆಸ್ಟು ಹಂಗೆ ಹಿಂಗೆ ಅಂತ. ಸೊ ಅವರ ಫ್ರೆಂಡು ರಜತ್ ಅವರೇ ಇದನ್ನು ಹೇಳಿದ್ದು. ಭವ್ಯ ಅವರು ವಿನ್ ಆಗೋಕ್ಕೆ ಯಾವ ರೇಂಜ್ಗೆ ಬೇಕಾದರೂ ಹೋಗ್ತಾರೆ, ಎಷ್ಟು ಸುಳ್ಳು ಬೇಕಾದರೂ ಹೇಳ್ತಾರೆ, ಎಷ್ಟು ಮೋಸದಾಟರು ಬೇಕಾದರೂ ಆಡ್ತಾರೆ ಅಂತ. ಸೊ ಇದು ನನ್ನ ಮಾತಲ್ಲ, ಭವ್ಯ ಅವರ ಫ್ರೆಂಡ್ ರಜತ್ ಅವರ ಮಾತು. ಸೊ ಮುಂದೆ ಹೇಳೋದಾದರೆ, ಚೈತ್ರ ಅವರು ಪದೇ ಪದೇ ಹೊರಗಡೆ ಹೋಗಿ ಒಳಗಡೆ ಬಂದಿದ್ದಕ್ಕೆ ಕಿಚ್ಚ ಸುದೀಪ್ ಅವರಿಗೆ ಅಸಮಾಧಾನ ಇದೆ. ಅಂದರೆ ಅಷ್ಟೊಂದು ದೊಡ್ಡ ಪ್ರೋಟೋಕಾಲನ್ನು ಮುರಿದಿದ್ರು ಚೈತ್ರ ಕುಂದಾಪುರ ಒಳಗಡೆ ಬಂದಿರೋದು ನಮಗೆಷ್ಟು ಶಾಕ್ ಆಗಿತ್ತು, ನಮಗೆಷ್ಟು ಒಂದು ಅಂದರೆ ಬಿಗ್ ಬಾಸ್ ಟೀಮ್ ಬಗ್ಗೆ ಅಸಮಾಧಾನ ಇತ್ತು. ಸೊ ಸುದೀಪ್ ಅವರಿಗೂ ಅದೊಂದು ಅಸಮಾಧಾನ ಇತ್ತು ಅಂತ ಸುದೀಪ್ ಅವರು ಮಾತಾಡುವಾಗ ಗೊತ್ತಾಯಿತು. ಸೊ ವೀಕೆಂಡ್ ಫನ್ನು ಇವತ್ತು ತುಂಬ ಜಾಲಿಯಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಸೊ ಕಿಚ್ಚ ಸುದೀಪ್ ಅವರ ಪ್ರಕಾರ ಚೈತ್ರ ಕುಂದಾಪುರ ಅವರು ಬೆರಳುಗಳಲ್ಲಿ ಬಿಗ್ ಬಾಸ್ ಆಟವನ್ನು ಆಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸೊ ಫನ್ ಆಗಿತ್ತು. ಸೊ ಇಲ್ಲಿ ನಿಜವಾಗ್ಲೂ ಟಿಕೆಟು ಫಿನಾಲೆಗೆ ಧನರಾಜ್ ಅವರು ಕೊಟ್ಟಂತಹ ಮರ್ಯಾದೆಯಾಗಿರ್ಬೋದು, ಅಥವಾ ಆ ಒಂದು ರೆಸ್ಪೆಕ್ಟ್ ನಿಜವಾಗ್ಲೂ ನನಗೂ ತುಂಬ ಖುಷಿಯಾಗಿತ್ತು. ನಾನು ಹೇಳ್ತಾ ಇದ್ದೆ ಮನೆಯಲ್ಲಿ, ಸೊ ಅವರೊಂದು ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಉಳಿದವರು ಮರ್ಯಾದೆ ಕೊಡಲಿಲ್ಲ ಅಂತ ಅಲ್ಲ, ಆದ್ರೂ ಒಂದು ಸೆಂಟಿಮೆಂಟ್ ಅದು ಏನೋ ಆಗಿರಲಿ, ಬಟ್ ಒಂದು ರೆಸ್ಪೆಕ್ಟ್ ಇತ್ತಲ್ಲ, ತುಂಬ ಖುಷಿ ಆಯಿತು. ಸೊ ಇಲ್ಲಿ ರಜತ್ ಅವರು ಏನಾದರೂ ಹೇಳಿದರೆ ಅದಕ್ಕೆ ಸ್ಟಿಕ್ ಆನ್ ಆಗಿರ್ತಾರೆ. ಸೊ ಇವತ್ತು ನನಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಸೊ ಭವ್ಯ ಅವರಿಗೆ ಅವರು ಮಾಡಿದಂಥ ತಪ್ಪಿನ ಅರಿವಾಗಿದೆ. ಸೊ ಇನ್ನಾದರೂ ಭವ್ಯ ಅವರು ಅವರ ಆಟವನ್ನು ಆಡಲಿ ಅಂತ ನಾನು ಕೇಳ್ಕೊಳ್ತೇನೆ. ಸೊ ಇನ್ನು ಹೇಳೋದಾದರೆ, ಇಲ್ಲಿ ಮಂಜು ಅವರಿಗೆ ಶಾಕ್ ಕಾದಿದೆ. ಸೊ ಇಲ್ಲಿ ಕರೆಂಟ್ ಶಾಕ್ ಟಾಸ್ಕ್ ಇತ್ತು, ಅಂದರೆ ಗೇಮ್ ಇತ್ತು. ನಿಜ ಹೇಳ್ತೇನೆ, ಇಷ್ಟರ ತನಕ ಬಿಗ್ ಬಾಸಲ್ಲಿ ವೀಕೆಂಡಲ್ಲಿ ಇಷ್ಟೊಂದು ಫನ್ನು ಇವತ್ತೇ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ಗೊತ್ತಿಲ್ಲ, ಕೆಲವರು ಓವರ್ ಆ್ಯಕ್ಟ್ ಮಾಡ್ತಾಯಿದ್ರು ಅಥವಾ ನಿಜವಾಗ್ಲೂ ಅವರಿಗೆ ಕರೆಂಟ್ ಶಾಕ್ ಜಾಸ್ತಿ ಕೊಡ್ತಾ ಇದ್ದಾರೋ ಗೊತ್ತಿಲ್ಲ, ಬಟ್ 100% ಎಂಜಾಯ್ ಮಾಡಿದೆ. ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು 1 ಪಾಯಿಂಟ್ ಜಾಸ್ತಿ ಕೊಟ್ಬಿಟ್ಟು ಗರ್ಲ್ಸನ್ನು ಗೆಲ್ಲಿಸಿದ್ದಾರೆ. ಅಟ್ ಫೈನ್. ಸೊ ನೋಡಬೇಕು ಇಲ್ಲಿ ಗೆಲ್ಲೋದು ಯಾರು, ಬೀಳೋದು ಯಾರು ಅಂತ ಏನು ಗೊತ್ತಾಗಬೇಕು. ಯಾಕಂದರೆ ಹನುಮಂತು ಅವರು ಆಟ ಸ್ಟಾರ್ಟ್ ಮಾಡಿದ್ದು ಮನೆಯವರಿಗೆ ಯಾರಿಗೂ ಗೊತ್ತೇ ಆಗಿಲ್ಲ, ಇವತ್ತು ಗೊತ್ತಾಗಿದೆ ಅಂತ ಹನುಮಂತು ಅವ್ರದ್ದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಮಂಜು ಮತ್ತು ಗೌತಮಿ ಅವರ ತಲೆಯಲ್ಲಿ ಏನಿದೆ ಅಂದರೆ, ಕಪ್ ಇರೋದು ಒಂದು, ಇಬ್ಬರು ಎತ್ಕೊಂಡು ಹೋಗ್ತೇವೆ ಅಂತ. ಅಂದರೆ ಅವ್ರಿಗೆ ಇನ್ನೂ ಅರ್ಥ ಆಗ್ತಾ ಇಲ್ಲ, ಕಪ್ ಇರೋದು ಒಂದು, ಆಟ ಆಡೋಕ್ಕೂ ಬಂದಿರೋದು ನೀವು ಒಬ್ಬರು, ಇನ್ನೂ ಅರ್ಥ ಆಗ್ತಾ ಇಲ್ಲ. ಮಂಜುಗಂತೂ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ಇಲ್ಲಿ ರಜತ್ ಅವರ ಮಾತಿಗೆ ತೂಕ ಇದೆ. ನಿಜವಾಗ್ಲೂ ಹೇಳ್ತೇನೆ, ಗೌತಮಿ ಮತ್ತು ಧನು ಅವರನ್ನು ಕಂಪೇರ್ ಮಾಡಿದರೆ ಎಲ್ಲೋ ಗೌತಮಿ ಅವರು ತುಂಬ ಅಂದರೆ ಕೆಳಗಿದ್ರು, ಆದ್ರೂ ಧನರಾಜ್ ಅವರನ್ನು ಹೊರಗಡೆ ಇಟ್ಟರು. ಸೊ ಇಲ್ಲಿ ಎವಿಡೆಂಟಾಗಿ ಕಾಣೋದು ಇದೆಯಲ್ಲ, ಸೊ ಇಲ್ಲಿ ಫೇಕ್ ಆಗಿ ಆಡೋದಿದೆಯಲ್ಲ ಮಂಜು ಅವ್ರ ಬಗ್ಗೆ, ನನಗೆ ಅದಕ್ಕೆ ಅಸಮಾಧಾನ. ಅಂದರೆ ಆ ಮನುಷ್ಯ ಬಂದಂಥ ವಾರಗಳಲ್ಲಿ ಆಡಿರುವಂಥ ರೀತಿ ನೋಡಿದರೆ 100% ಕಣ್ಮುಚ್ಚಿ 90% ಜನ ಇವಾಗಲೇ ಹೇಳ್ತಾ ಇದ್ರು ಮಂಜು ಅವರು ವಿನ್ನರು ಬಿಗ್ ಬಾಸ್ ಇದ್ದು ಅಂದ್ರೆ ಅಷ್ಟು ಚೆನ್ನಾಗಿ ಆ ಗ್ರೇ ಏರಿಯಾ ಆಗಿರ್ಬೋದು, ಅಷ್ಟು ಚೆನ್ನಾಗಿ ಅವರೊಂದು ಆಟ ಆಡ್ತಾಯಿದ್ರು. ಸೊ ಆ ಗ್ರೇ ಏರಿಯಾ ಅಂತ ಬಿಗ್ ಬಾಸಲ್ಲಿ ಹುಡ್ಕೊಂಡಿದ್ದೆ ಮಂಜು ಅವರಿಂದ. ಸೊ ಅಷ್ಟು ಚೆನ್ನಾಗಿದ್ದ ಆಡ್ತಾ ಇದ್ದಂಥ ಮಂಜು ಅವರು ಕಳೆದೋಗ್ಬಿಟ್ರು. ಅದು ನಿಜವಾಗ್ಲೂ ತುಂಬ ಬೇಜಾರದ ವಿಷಯ. ಬೇಜಾರಂದ್ರೆ ತುಂಬ ಬೇಜಾರ ವಿಷಯ. ಸೊ ಇಲ್ಲಿ ಹನುಮಂತು ಅವರೊಂದು ರೀಸನ್ ಕೊಡ್ತಾರೆ. ಅಂದರೆ ಇಲ್ಲಿ ಮಂಜು ಮತ್ತು ಗೌತಮಿ ಮತ್ತು ಯಾರಾದರೂ ಮಿಡ್ಲಲ್ಲಿ ಬಂದರೆ 100% ಆ ಮಿಡ್ಲಲ್ಲಿ ಇದ್ದವನೇ ಹೋಗ್ತಾನೆ ಅಂತ ಹೇಳ್ಬಿಟ್ಟು. ಸೊ ಇದು ಎವಿಡೆಂಟಾಗಿ ಮನೆ ಒಳಗಡೆ ಇದ್ದವ್ರಿಗೆ ಕಾಣಿಸುತ್ತೆ, ಮನೆಯ ಹೊರಗಡೆ ಇದ್ದವ್ರಿಗೂ ಕಾಣಿಸುತ್ತೆ. ಸೊ ಇದಂತೂ ಚೇಂಜ್ ಆಗೋದೇ ಇಲ್ಲ ಅನ್ನೋ ಒಂದು ರೀತಿ ಕಾಣ್ತಾ ಇದೆ. ಸೊ ನೋಡಬೇಕು ಮುಂದಿನ ದಿನಗಳಲ್ಲಿ ಚೇಂಜ್ ಆಗುತ್ತೋ ಇಲ್ವೋ ಅಂತ. ಇಲ್ಲಿ ಕಲರ್ ಶೂಟಲ್ಲಿ ತ್ರಿವಿಕ್ರಮ್, ರಜತ್ ಮತ್ತು ಹನುಮಂತು ಅವರಿಗೆ ಮಾತ್ರ ಬಿದ್ದಿದೆ. ಅಂದರೆ ಕಾಂಪಿಟೇಟರ್ಸನ್ನು ಚೂಸ್ ಮಾಡಿದಂಥ ಕಾಂಪಿಟೇಟರ್ಸ್ಗಳು ಆ್ಯಕ್ಚುಲಿ ಲೀಸ್ಟಲ್ಲೇ ಇಲ್ಲ. ಅಂದರೆ ನನಗೆ ಕಿಚ್ಚ ಸುದೀಪ್ ಅವರು ಅಷ್ಟು ಕರೆಕ್ಟಾಗಿ ಕೇಳ್ತಾ ಇದ್ದಾರೆ, ನಿಮಗೆ ಕಾಂಪಿಟೇಟರ್ ಯಾರು ಅಂತ. ಒಬ್ಬರ ಮಾತಲ್ಲೂ ಬರಲಿಲ್ಲ ನನಗೆ ನಾನೇ ಕಾಂಪಿಟೇಟರು, ನಾನೇ ಗೆಲ್ಲೋದು ಬಿಗ್ ಬಾಸು ಅಂತ. ಯಾಕಂದರೆ ಎಲ್ರಿಗೂ ಒಬ್ಬರು ಅಡ್ಡ ಇದ್ದಾರೆ. ಅಂದರೆ ಹೆಂಗೆ ತೋರಿಸ್ಕೊಳ್ತಾ ಇದ್ದಾರೆ ಅಂದರೆ, ನಾನು ಫೈನಲ್ಗೆ ಹೋಗ್ತೇನೆ, ನನಗೆ ಇವರೊಬ್ಬರು ಅಡ್ಡ ಇದ್ದಾರೆ,
ಸೊ ಇವರನ್ನು ಮನೆಯಿಂದ ಹೊರಗಡೆ ಕಳಿಸಿ ನಾನು ಗೆಲ್ತೇನೆ ಕಪ್ಪು ಅಂತ. ಸೊ ಅವರಿಗೆ ಅವರೇ ಕಾಂಪಿಟೇಟರ್ ಅಂತ ಅಂದ್ಕೊಂಡ್ರೆ ಮಾತ್ರ ಮುಂದೆ ಹೋಗ್ತಾರೆ ಅಂತ ಹನುಮಂತು ಒಬ್ಬರು ಮಾತ್ರ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಅವರ ಗೇಮನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳಿ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ನನಗೆ ಅವರು ಹೇಳಿದ್ದೆ ನನಗೆ ಖುಷಿ, ಯಾಕಂದರೆ ತ್ರಿವಿಕ್ರಮ್ ಅವರು ಎಲ್ಲೋ ಒಂದು ಕಡೆ ನೆರಳಲ್ಲಿ ಕಳೆದ್ಬಿಟ್ರು ಅಂತ ಅನಿಸುತ್ತೆ. ಯಾಕಂದರೆ ಭವ್ಯ ಅವರು ಅವರನ್ನು ಕಂಟ್ರೋಲ್ ಮಾಡ್ತಿದ್ದಂಗೆ ಕಾಣ್ತಾ ಇತ್ತು. ಎಲ್ಲರೂ ಹೆಂಗೆ ನೋಡ್ತಾ ಇದ್ರು ಅಂದರೆ ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಜೋಡಿ ಚೆನ್ನಾಗಿತ್ತು ಅಂತ. ಇವನ್ ನಾನು ಆ ಥರನೇ ಅಂದ್ಕೊಂಡಿದ್ದೆ. ಇಲ್ಲಿ ರಜತ್ ಅವರು ಬಂದ ಮೇಲೆ ತ್ರಿವಿಕ್ರಮ್ ಅವರಿಗೆ ಹೇಳ್ತಾ ಇದ್ರು, ನೋಡಪ್ಪ ನೋಡಿದ್ರು ಆ ಒಂದು ಝೋನಿಂದ ಹೊರಗಡೆ ಬಾ ಅಂತ. ಫೈನಲಿ ನನಗೆ ಒಂದು ಕಡೆ ಅನಿಸ್ತು, ಗೌತಮಿ ಇವರು ನಮ್ಮ ಭವ್ಯ ಅವರು ತ್ರಿವಿಕ್ರಮ್ ಅವರನ್ನ ಕಾಂಪಿಟೇಟರ್ ಆಗಿ ಮಾತ್ರ ನೋಡ್ತಾ ಇದ್ದಾರೆ. ಸೊ ಸೆಂಟಿಮೆಂಟ್ಸ್ ಇದೆ, ಆ ಫ್ರೆಂಡ್ಶಿಪ್ ಸೆಂಟಿಮೆಂಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ತ್ರಿವಿಕ್ರಮ್ ಅವರು 100% ಆಗಿ ಜೆನ್ಯೂನ್ ಆಗಿ ಅವರ ಫ್ರೆಂಡ್ಶಿಪ್ಪನ್ನು ಮರ್ಯಾದೆ ಕೊಡ್ತಾ ಇದ್ದಾರೆ, ಅವರ ಗೇಮನ್ನು ಆಟ ಆಡ್ತಾ ಇದ್ದಾರೆ. ಸೊ ಗೌತಮಿ ಮತ್ತು ಮಂಜು ಅವರ ಫ್ರೆಂಡ್ಶಿಪ್ ಬಗ್ಗೆ ಮಾತಾಡೋದೇ ಬೇಡ, ಯಾಕಂದರೆ ಅಂತಹ ಒಂದು ಫ್ರೆಂಡ್ಶಿಪ್ ಅಂದರೆ ನಿಜವಾಗ್ಲೂ ಹೇಳ್ತಾನೆ, ಒಬ್ಬರ ಏಳಿಗೆಗೆ ಒಂದು ಪ್ರಾಬ್ಲಮ್ ಆಗುತ್ತೆ ಅಂತ ಅನ್ನೋದಾದರೆ ಅಂಥ ಫ್ರೆಂಡ್ಶಿಪ್ ನಿಜವಾಗ್ಲೂ ಬೇಡ. ಯಾಕಂದರೆ ಆ ಫ್ರೆಂಡ್ಶಿಪ್ ಒಳ್ಳೇದಲ್ಲ. ಫ್ರೆಂಡ್ಶಿಪ್ ಅಂದರೆ ಹನುಮಂತು ಮತ್ತು ಧನರಾಜ್ ಅವರ ರೀತಿ ಇರಬೇಕು. ಯಾಕಂದರೆ ಆ ಒಂದು ಫ್ರೆಂಡ್ಶಿಪ್ಪು ಇನ್ನೊಬ್ಬನ ಏಳಿಗೆ ಬಯಸುತ್ತೆ ಬಿಟ್ಟು ಅವನ ಏಳಿಗೆಗೆ ಪ್ರಾಬ್ಲಮ್ ಆಗಲ್ಲ. ಸೊ ಇಲ್ಲಿ ಮಂಜು ಮತ್ತು ಗೌತಮಿ ಅವರ ಫ್ರೆಂಡ್ಶಿಪ್ಪು ಮತ್ತು ಭವ್ಯ ಮತ್ತು ತ್ರಿವಿಕ್ರಮ್ ಅವರ ಫ್ರೆಂಡ್ಶಿಪ್ಪು ಹೆಂಗಾಗ್ತಾ ಇದೆ ಅಂದರೆ ಒಬ್ಬರ ಏಳಿಗೆಗೆ ಎಲ್ಲೋ ಒಂದು ಕಡೆ ಅಡಚಣೆ ಆಗ್ತಾ ಇದೆ ಅಂತ ನನ್ನ ಒಪಿನಿಯನ್ನು. ಸೊ ನನ್ನ ಪ್ರಕಾರ ರಜತ್ ಅವರು ಒಂದು ಆಟದ ರೀತಿಯಲ್ಲಿ ಆಡ್ತಾ ಇದ್ದಾರೆ ಅಂತ ಇವಾಗ ಅನಿಸ್ತಾ ಇದೆ. ಯಾಕಂದರೆ ಬಿಗ್ ಬಾಸ್ಗೆ ಯಾವ ರೀತಿ ಬೇಕು ಅಂದರೆ ಗಲಾಟೆ ಮಾಡಬೇಕು, ಒಬ್ಬರನ್ನ ಇರಿಟೇಟ್ ಮಾಡಬೇಕು, ಒಬ್ಬರನ್ನ ಒಂದು ಪಾಯಿಂಟ್ ಔಟ್ ಮಾಡಬೇಕು, ಅದೇ ರೀತಿ ರಜತ್ ಅವರು ಆಡ್ತಾ ಇದ್ದಾರೆ ಅಂತ ನನಗೆ ಇವತ್ತು ಅನಿಸ್ತು. ಯಾಕಂದರೆ ನಾನು ಕಳೆದ ಕೆಲವು ವಿಡಿಯೋಗಳಲ್ಲಿ ಹೇಳಿದ್ದೇನೆ, ರಜತ್ ಅವರಿಗೆ ಕಿಚ್ಚ ಸುದೀಪ್ ಅವರು ಮಾತಾಡಲ್ಲ ಅಂತ. ಸೊ ಬಿಗ್ ಬಾಸ್ಗೆ ಬೇಕಾಗಿದ್ದೇ ಕಂಟೆಂಟು, ಈ ರೀತಿ ಕಂಟೆಂಟು. ಸೊ ಇವಾಗ ಅರ್ಥ ಆಯಿತು ನನಗೆ. ಸೊ ಬಿಗ್ ಬಾಸ್ ಅವರು ಅದಕ್ಕೋಸ್ಕರ ರಜತ್ ಅವರಿಗೆ ಏನು ಹೇಳಲ್ಲ ಅಂತ ಇವಾಗ ಕ್ಲಿಯರ್ ಆಗಿ ನನಗೆ ಅರ್ಥ ಆಯಿತು. ಸೊ ಕಡೆಗೂ ಆ ಒಂದು ದಿನ ಬಂತು. ಒಂದು ಹೇಳ್ತಾರಲ್ವ, ನಾವು ಬಯಸೋದೇ ಒಂದು, ದೇವ್ರು ಕೊಡೋದೇ ಒಂದು ಅಂತ ಹೇಳ್ಬಿಟ್ಟು. ಯಾಕಂದರೆ ನಂದು ಇದು ಮೇ ಬಿ ಒಂದು 2-3 ವಾರಗಳ ನಂತರದ ಒಂದು ಆಸೆ ಅಂತ ಅನಿಸುತ್ತೆ. ಚೈತ್ರ ಕುಂದಾಪುರ ಅವರು ಯಾಕೆ ಇನ್ನು ಮನೆಗೆ ಹೋಗ್ತಾ ಇಲ್ಲ, ಯಾಕೆ ಅವರನ್ನು ಕಳಿಸ್ತಾ ಇಲ್ಲ ಬಿಗ್ ಬಾಸ್ ಅವರು, ಅಂತಹ ಒಂದು ಪ್ರೋಟೋಕಾಲನ್ನು ಮುರಿದ್ರು, ಅಂತಹ ಈ ಒಂದು ನೆಗೆಟಿವ್ ವೈಬ್ ಕೊಟ್ಟರು ಯಾಕೆ ಕಳಿಸ್ತಾ ಇಲ್ಲ ಅಂತ. ಸೊ ಆವಾಗ ಹೋಗಿದ್ರೆ ಚೈತ್ರ ಕುಂದಾಪುರ ಅವರ ಮೇಲೆ ಇಷ್ಟೊಂದು ಅಭಿಮಾನ ಇರ್ತಿರಲಿಲ್ಲ. ಬಟ್ ಇವತ್ತು ಹೋದರು. ಚೈತ್ರ ಕುಂದಾಪುರ ಅವರು ಹೋಗಿದ್ದು ಎಲ್ಲೋ ಒಂದು ಕಡೆ ತುಂಬ ಬೇಜಾರಾಯಿತು ಮನಸ್ಸಿಗೆ. ಯಾಕಂದರೆ ಹೌದು, ಇರಿಟೇಟಿಂಗ್ ಕ್ಯಾರೆಕ್ಟ್ರು ಎಲ್ಲ ಹೌದು, ಆದರೆ ಇವತ್ತೊಂದು ಮಾತಾಡುವಾಗ ಈ ವಾರ ಇದ್ದಂಥ ಚೈತ್ರ ಕುಂದಾಪುರ ಅವರು ಕಳೆದ 1ನೇ ದಿನದಿಂದ ಇದ್ದಿದ್ರೆ ಮೇ ಬಿ ಎಲ್ಲೋ ಇರ್ತಿದ್ರು ಚೈತ್ರ ಕುಂದಾಪುರ ಅವರು. ಸೊ ಎಲ್ಲೋ ಒಂದು ಕಡೆ ಅವರು ತಪ್ಪು ಮಾಡಿದ್ರು, ಬಟ್ ಅವರಿಗೆ ದೇವರ ಆಶೀರ್ವಾದವೂ ಗೊತ್ತಿಲ್ಲ ಅಥವಾ ಜನಗಳ ಆಶೀರ್ವಾದವೂ ಗೊತ್ತಿಲ್ಲ, ಇಲ್ಲಿ ತನಕ ಬಂದರು. ಸೊ ಫೈನಲ್ ಆಗಿ ಹೋದರು. ಸೊ ಉಳಿದಿರುವಂತಹ 8 ಜನರಲ್ಲಿ ಕಪ್ ಗೆಲ್ಲೋರು ಯಾರು ಇನ್ನು 2 ವಾರದಲ್ಲಿ ಗೊತ್ತಾಗುತ್ತೆ. ಸೊ ನೋಡುವಷ್ಟು ನೋಡಿದ್ದೇವೆ, ಕೇಳುವಷ್ಟು ಕೇಳಿದ್ದೇವೆ. ಚೈತ್ರ ಕುಂದಾಪುರ ಅವರು ಹೋದಾಗ ಹತ್ತಿದ್ದೇವೆ. ಸೊ ತುಂಬ ಸೆಂಟಿಮೆಂಟಲ್ ಆಗಿತ್ತು ಚೈತ್ರ ಕುಂದಾಪುರ ಅವರ ಎಲಿಮಿನೇಷನ್. ಯಾಕಂದರೆ ಅದೇ ನಾನು ಹೇಳ್ತೇನಲ್ವಾ, ಯಾವತ್ತೂ ಕೆಲವರ ಮೇಲೆ ಇದ್ದ ಒಪಿನಿಯನ್ನು ಸೇಮ್ ಇರಲ್ಲ, ಸಡನ್ನಾಗಿ ಚೇಂಜ್ ಆಗುತ್ತೆ ಅಂತ. ಸೊ ಅನುಭವ ಆಯಿತು. ಯಾಕಂದರೆ ಚೈತ್ರ ಕುಂದಾಪುರ ಅವರು ಮೇ ಬಿ ಇರಿಟೇಟಿಂಗ್ ಕ್ಯಾರೆಕ್ಟರ್ ಆಗಿದ್ರೂ ಇಷ್ಟು ಬೇಜಾರಾಗ್ತಾ ಇರಲಿಲ್ಲ. ಸೊ 1 ವಾರ ಅವರ ಒಂದು ಚೇಂಜಸ್ಸಿಂದ ತುಂಬ ಬೇಜಾರಾಯಿತು ಹೋಗುವಾಗ. ಸೊ ಇಷ್ಟೇ ಹೇಳ್ತಾ ಮತ್ತೆ ಸಿಗೋಣ ನಾಳೆ ಸಂಚಿಕೆ ಜೊತೆ ಅಂತ ಹೇಳ್ತಾ, ಸೊ ಟೇಕ್ ಕೇರ್, ಬಾಯ್, ಗುಡ್ ನೈಟ್.